ಉದ್ದಿನ ವಡೆ ಮಾಡೋಕ್ಕೆ ನಾನೊಂದು ಲೋಟದಷ್ಟು ಇಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನಮ್ಮಮ್ಮ ಹೇಳ್ಕೊಟ್ಟಿದ್ದಂಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹೋಟೆಲಿಂದಲೂ ಈ ಥರ ಮಾಡಿದರೆ ಉದ್ದಿನ ವಡೆನ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಹೋಟೆಲಿಗೆ ಹೋಗಿ ತಿನ್ನಬೇಕು ಅನ್ನಂಗೇನಿಲ್ಲ, ಅವಾಗವಾಗ ಈ ಥರ ಮನೇಲಿ ಮಾಡ್ಕೊಂಡು ತಿನ್ಬೋದು. ಏನಿಲ್ಲ, ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಒಂದು 4 ಅವರು ನೆನಾಕ್ಬಿಡೋಣ. ಅಂದರೆ ಉದ್ದಿನ ಕಾಳು ನೀಟಾಗಿ ತೊಳ್ಕೊಂಬಿಟ್ಟು ಒಂದು 4 ಅವರು ಉದ್ದಿನ ಕಾಳನ್ನ ನೆನಾಕೋಣ. ನೋಡಿ, ಉದ್ದಿನ ಕಾಳು ಒಂದು 4 ಅವರ್ ನೆಂದಿದೆ, ಸಾಕು. ಇಷ್ಟು ನೆಂದರೆ ತೀರಾ ಏನು ನೆನೆ ಅವಶ್ಯಕತೆ ಇಲ್ಲ. ಅಂದರೆ ಇಡ್ಲಿಗೆಲ್ಲ ಅಕ್ಕಿನ ನೆನೆಸ್ತೀವಿ ನೋಡಿ, 8 ಅವರು 7 ಅವರು, ಹಂಗೆ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ. ಒಂದು 4 ಅವರ್ ಬೆಳಗ್ಗೆ ಎದ್ದ ತಕ್ಷಣ ನೆನೆಹಾಕಿದ್ರೆ ನಾವು ತಿಂಡಿ ಮಾಡೋದ್ರೊಳಗೆ ನೆನ್ಕೊಂಡಿರುತ್ತೆ, ಆವಾಗ ಬೇಕಾದ್ರೆ ಮಾಡ್ಕೋಬೋದು. ಈಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರೊಳಗೆ ಹಾಕೊಂಡ್ಬಿಟ್ಟು ಈಗ ರುಬ್ಕೊಳ್ಳೋಣ. ಇದ್ರ ಜೊತೆ ಈಗಲೇ ನಾವು ಸ್ವಲ್ಪ ಉಪ್ಪು, ನಂತರ ಕರಿಮೆಣಸಿನ ಪುಡಿನಾರ ಹಾಕೋಬೋದು, ಇಲ್ಲ ಹಾಗೆ ಕರಿಮೆಣಸು ಒಂದೆರಡು ಕಾಳುಮೆಣಸನ್ನು ಸಹ ಹಾಕೋಬೋದು. ಇಲ್ಲ ಅಂದರೆ ಈ ಥರ ಏನಾದ್ರು ಮೆಣಸಿನ ಪೌಡರ್ ಏನಾದ್ರು ಇತ್ತು ಅಂದರೆ ಪೌಡರ್ ಆಯಿತು. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಪೇಸ್ಟ್ ಮಾಡ್ಕೊಳಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಏಕೆಂದರೆ ತುಂಬ ನೆಂದಿರುತ್ತೆ ನೋಡಿ, ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ನೀರು ಹಾಕೋಣ ಅವಶ್ಯಕತೆ ಏನಿಲ್ಲ. ಹಂಗೂ ನುಣ್ಣಗೆ ಆಗ್ತಿಲ್ಲ ಅನ್ನೋದಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ತೆಳುಗಾಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ಈ ಥರ ರುಬ್ಕೊಳ್ಳಿ. ಅದು ಏನಾದ್ರು ತರ್ತರಿ ತೀರಾ ಆಗ್ತಿಲ್ಲ ಅನ್ನೋದಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಅಷ್ಟೇ, ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ನೀರು ಹಾಕ್ದಲೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನೆಕ್ಸ್ಟ್ ಏನೇನು ಸೇರಿಸ್ತೀನಿ ಅಂದರೆ, ನಂತರ ನೋಡಿ, 1-2 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, 2 ಮೆಣಸಿನ್ಕಾಯಿ, ತೆಂಗಿನಕಾಯಿನ ಈ ಥರ ಹೆಚ್ಚಿಟ್ಕೋಬೇಕು. ಮೇಯ್ನ್ ಇದಕ್ಕೆ ಅಕ್ಕಿ ಹಿಟ್ಟು ಹಾಕಬೇಕು. ಸ್ವಲ್ಪ ಒಂದು 2-3 ಸ್ಪೂನು ಅಕ್ಕಿ ಹಿಟ್ಟು ಹಾಕಿರೆ ಕ್ರಿಸ್ಪಿಯಾಗಿ ಬರ್ತವೆ ವಡೆ. ಇಷ್ಟೇ. ಇನ್ನೇನು ಉಪ್ಪು ಹಾಕಿರ್ತೀವಿ, ಮತ್ತು ಕಾಳುಮೆಣಸು ಆಲ್ರೆಡಿ ರುಬ್ಬೇಕಾದ್ರೆ ಹಾಕಿರ್ತೀವಿ. ಹಂಗಾಗಿ ಇಷ್ಟನ್ನು ಸಹ ಈಗ ನಾವು ರುಬ್ಬಿರೋ ಪೇಸ್ಟಿಗೆ ಸೇರಿಸೋಣ. 2 ಈರುಳ್ಳಿ, 2 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಈಗ ನೋಡಿ, ಕಾಯಿ ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ, ಅದನ್ನ ಹಾಕೊಂತ ಇದ್ದೀನಿ. ನಂತರ ನೋಡಿ, ಜೀರಿಗೆ, 1-2 ಸ್ಪೂನ್ ಜೀರಿಗೆ. ಸ್ವಲ್ಪ ಜೀರಿಗೆ ಮುಂದೆ ಮಾಡಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಂತರ ನೋಡಿ, ಅಕ್ಕಿ ಹಿಟ್ಟು ಮೇಯ್ನು, ಕ್ರಿಸ್ಪಿಯಾಗಿ ಕರುಮ್ ಅಂತ ಮೇಲಂದು ಒಳಗೆ ಸಾಫ್ಟಾಗಿ ಬೇಯುತ್ತೆ. ಹಂಗಾಗಿ ಅಕ್ಕಿ ಹಿಟ್ಟು 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂತ ಇದ್ದೀನಿ. ಈಗ ಇಷ್ಟನ್ನು ಸಹ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಇವೆಲ್ಲ ಹಾಕಿರೇ ತುಂಬ ಟೇಸ್ಟಿಯಾಗಿ ಬರೋದು. ಈ ಹೋಟೆಲ್ಗಳಲ್ಲಾದರೆ ಇವೆಲ್ಲ ಹಾಕಲ್ಲ, ಏನೋ ಒಂಥರ ಅಂದರೆ ಚೆನ್ನಾಗಿರುತ್ತೆ, ಆದರೆ ಇವೆಲ್ಲ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚಳಿಗೆ ಖಾರವಾಗಿ ಅವ್ರು ಬರೀ ಏನೂ ಹಾಕಲ್ಲ, ಬರೀ ಕಾಳುಮೆಣಸಿನ್ಕಾಯಿ ಹಾಕ್ಬಿಟ್ಟು ಬರೀ ಹಿಟ್ಟು ಹಾಕಿ ವಡೆ ಥರ ಮಾಡ್ಕೊಡ್ತಾರೆ. ಬಟ್ ನಮ್ಮ ಮನೆಗಳಲ್ಲೆಲ್ಲ ನಾವು ಇದೇ ಥರ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದ್ಸರಿ ಮಾಡಿ ನೋಡಿ, ಇದೆಲ್ಲ ಹಾಕ್ಬಿಟ್ಟು ಯಾವ ಥರ ಬರುತ್ತೆ ಅಂತ. ಸಕ್ಕತ್ತಾಗಿ ಬರುತ್ತೆ. ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕಷ್ಟೇ. ನೋಡಿ, ಈಗ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಈರುಳ್ಳಿ ಹಾಕಿರೋದ್ರಿಂದ ಕಲಿಸಿದ ತಕ್ಷಣವೇ ಎಣ್ಣೆಗೆ ಹಾಕ್ಬಿಡೋಣ ಬನ್ನಿ. ಈ ಹದದಲ್ಲಿ ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಾ ನೋಡಿ, ಕೈಗೆಲ್ಲೂ ಅಂಟಲ್ಲ ನೋಡಿ. ಒಂದು ಸ್ವಲ್ಪ ಪಕ್ಕದಲ್ಲಿ ನೀರು ಇಟ್ಕೋಬೇಕು. ನೀರು ಇಟ್ಕೊಂಡು, ಅಂದರೆ ತಣ್ಣಗಿರೋ ನೀರ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಕೈ ಹೆಚ್ಕೊಂಡು ನೋಡಿ, ಈ ಥರ ಸ್ವಲ್ಪ ಹಿಂಗೆ ಹೋಲ್ ಮಾಡಿಕೊಂಡು ನಿಧಾನಕ್ಕೆ ಹೆಬ್ಬೆಟ್ಟಿಂದ ಹಿಂಗೆ ನೂಕಿರಾಯ್ತು. ಆರಾಮ್ಸೆ ಅದು ಎಣ್ಣೆ ಒಳಗೆ ಆರಾಮಾಗಿ ಬೀಳುತ್ತೆ ನೋಡಿ. ಮತ್ತೆ ಸ್ವಲ್ಪ ಕೈಯ ನೀರೊಳಗೆ ಹೆಚ್ಕೊಂಡು ಕೈ ಮಾತ್ರ ತಣ್ಣಗೆ ಮಾಡ್ಕೊತಲೇ ಇರಬೇಕು. ಈಗ ಮತ್ತೆ ತಗೊತೀನಿ. ಸ್ವಲ್ಪ ಉಂಡೆ ಥರ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೋಬೋದು. ದಪ್ಪಗೆ ಬೇಕಾದರೆ ದಪ್ಪಗೆ ತಗೋಬೇಕು, ಸಣ್ಣ ಬೇಕಾದರೆ ಸಣ್ಣ ತಗೊಳ್ರಿ. ಬಟ್ ಒಂದು ಸ್ವಲ್ಪ ಕೈ ನೀರೊಳಗೆ ಹೆಚ್ಕೊತಾ ಇರಬೇಕು. ಈ ಥರ ಮಧ್ಯಕ್ಕೆ ಹೆಬ್ಬೆಟ್ಟಿಂದ ಹೋಲ್ ಮಾಡ್ಕೊಂಡು ಹಿಂಗೆ ಹಿಂದಗಳಿಂದ ನಿಧಾನಕ್ಕೆ ಬಿಡೋದು. ಇಷ್ಟೇ. ಬಿಸಿ ಬಿಸಿಯಾದ ಉದ್ದಿನ ವಡೆ ಅಥವಾ
ತೂತೊಡೆ ನೋಡಿ, ತೂತೊಡೆ ಹಾಕೋದು ಎಷ್ಟು ಈಸಿ. ಬೇರೆ ಯಾವುದು ಹಿಂಗೆ ಮಿಷಿನ್ ಥರ ಬರ್ತವೆ, ಅವೇನು ಅವಶ್ಯಕತೆನೇ ಇಲ್ಲ. ಒಬ್ಬೊಬ್ರು ಜಾಲರಿ ಮೇಲೂ ಹಾಕ್ತಾರೆ, ಏನಿಲ್ಲ, ಅದೆಲ್ಲ ರಿಸ್ಕ್ ಆಗುತ್ತೆ ಸ್ವಲ್ಪ. ಇದು ಈಸಿಯಾಗಿ ಕೈಲಲ್ಲೇ ಹಾಕ್ಬೋದು. ನೋಡಿ, ಹಾಕ್ತಾ ಇದ್ದೀನಿ ನೋಡಿ ನಾನು. ಅಂದರೆ ಕೈ ಮಾತ್ರ ತಣ್ಣೀರಲ್ಲಿ ಹೆಚ್ಕೊಂಡೇ ಹಾಕಬೇಕು. ಒಂದು ಸ್ವಲ್ಪ ದೂರ ನಿಂತ್ಕೊಂಡು, ಎಣ್ಣೆಯಿಂದ ದೂರ ನಿಂತ್ಕೊಂಡು ಹಾಕಿ. ಫಸ್ಟ್ ಟೈಮ್ ಹಾಕೋರು ಎದ್ರಿಕೊಂಡ್ಬಿಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ಥರ ಹಾಕಿದ್ರೆ. ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಸೋಡಾ ಹಾಕಿಲ್ಲ, ಏನೂ ಇಲ್ಲ. ನೋಡ್ತಾ ಇದ್ದೀರಾ ನೋಡಿ, ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರಾಯ್ತು. ಹಾಕೋದು ಅಷ್ಟೇ ಈಸಿಯಾಗಿ ಹಾಕೋಬೋದು. ನೋಡ್ತಾ ಇದ್ದೀರಾ ನೋಡಿ ನೀವೇನೆ. ಮಧ್ಯದಲ್ಲಿ ಹೋಲ್ ಮಾಡೋದು ಗೊತ್ತಾಯ್ತಾ ನಿಮಗೆ? ಕೈನ ತಣ್ಣಗೆ ಮಾಡ್ಕೊಂಬಿಟ್ಟು ಹೆಬ್ಬೆಟ್ಟಿಂದ ಹಿಂಗೆ ಮಧ್ಯದಲ್ಲಿ ತೂತ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಹಿಂಗೆ ಹೆಬ್ಬೆಟ್ಟಿಂದ ನೂಕಿರೆ ವಡೆ ಎಣ್ಣೆ ಒಳಗೆ ಬೀಳ್ತವೆ. ಆರಾಮ್ಸೆ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರಿ ಗರಿಯಾಗಿ. ಅದರಲ್ಲೂ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ. ಅಕ್ಕಿ ಹಿಟ್ಟು ಹಾಕಿರೇನೆ ಉದ್ದಿನ ವಡೆಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿದೆ. ಸಂಜೆ ಟೈಮು ಬಿಸಿ ಬಿಸಿ ಆದ ಉದ್ದಿನ ವಡೆ ಚಟ್ನಿ ಜೊತೆ ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ, ನಿಮ್ಗಿಷ್ಟ ಆಗುತ್ತೆ. ಚೆನ್ನಾಗಿ ಬರ್ತವೆ ವಡೆನೂ ಸಹ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ, ಒಂದು ಲೈಕ್ ಮಾಡಿ, ವಿಡಿಯೋ ಹೇಗೆ ಬಂತು ಅಂತ ಒಂದು ಕಾಮೆಂಟ್ ಮಾಡೋದು ಮರಿಬೇಡಿ. ಹಂಗೆ ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಂತೂ ಬಿಸಿ ಬಿಸಿಯಾದ ವಡೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲೂ ಒತ್ತಿಲ್ಲ. ಯಾವ ಸೈಜ್ ಬೇಕು ನೀವು ಆ ಸೈಜ್ ಹಾಕೋಬೋದು. ನೀಟಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ. ಒಂದು 10 ನಿಮಿಷ ಬೇಯಿಸಿರಾಯ್ತು ಲೋ ಫ್ಲೇಮಲ್ಲಿ ಎರಡೂ ಸೈಡು. ನಿಧಾನಕ್ಕೆ ಒಂದೊಂದೇ ಹಿಂಗೆ ತೆಕ್ಕೊಂಡು ಎಣ್ಣೆ ಎಲ್ಲ ನೀಟಾಗಿ ಸೋಸ್ಕೊಂಡ್ರಾಯ್ತು. ಎಣ್ಣೆ ಏನು ಜಾಸ್ತಿ ಅದರಲ್ಲಿ ಇರಲ್ಲ, ಎಣ್ಣೆ ಕಡಿಮೆನೇ ತಗೊಳತ್ತಿದು. ಚೆನ್ನಾಗೂ ಕಾಣ್ತಾ ಇದೆ ಅಲ್ವಾ ನಿಮಗೆ? ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ವಿಡಿಯೋ ನೋಡ್ಬೇಕಾದ್ರೆ. ನೋಡಿ, ಬಿಸಿ ಬಿಸಿಯಾದ ಉದ್ದಿನ ವಡೆ, ನಮ್ಮ ಕಡೆ ತೂತೊಡೆ ಅಂತಲೂ ಕರೀತಾರೆ. ಅದರಲ್ಲೂ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗೆಲ್ಲ. ಅದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕಿರೆ ಕಾಯಿ ಎಲ್ಲ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಹಂಗಾಗಿನೇ ಅಂದರೆ ಹೋಟೆಲೆಲ್ಲ ಅವೆಲ್ಲ ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತಾರೆ. ಮನೇಲಿ ನಾವು ಅವೆಲ್ಲ ಜಾಸ್ತಿ ಹಾಕೊಂಡು ತಿಂದರೆ ಆಮೇಲೆ ಗ್ಯಾಸ್ಟ್ರಿಕ್ಕು ಆಗಲ್ಲ. ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಿ ನೋಡಿ, ಗ್ಯಾಸ್ಟ್ರಿಕ್ ಆಗಲ್ಲ. ಹಂಗಾಗಿ ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಕ್ಕತ್ತಾಗಿರೋ ಉದ್ದಿನ ವಡೆ ಬಂದಿದೆ ಇಲ್ಲಿ.